ಅದು 2 ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಪಕ್ಕದ ಜಮೀನು ಮಾಲೀಕನಿಂದ ಆ ರಸ್ತೆಯೇ ಒತ್ತುವರಿಯಾಗಿದೆ. ಅದು ಹೇಗೆ ರಸ್ತೆ ಮಾಡ್ತೀರಾ ಮಾಡಿ ಅಂತ ಸವಾಲು ಬೇರೆ ಹಾಕ್ತಾನಂತೆ. ರಸ್ತೆಯನ್ನೇ ಒತ್ತುವರಿ ಮಾಡಿದ ಆಸಾಮಿ, ಅಹಂಕಾರಿ ಚಳಿ ಬಿಡಿಸಿದ ಗ್ರಾಮಸ್ಥರು. ದಾವಣಗೆರೆ ಜಿಲ್ಲೆಯ ಕಲಪನಹಳ್ಳಿಯಲ್ಲಿ ಸಂಪರ್ಕ ಕಲ್ಪಿಸುವಂತಹ ಮುಖ್ಯ ರಸ್ತೆಯನ್ನೇ ರೈತನೋರ್ವ ಒತ್ತುವರಿ ಮಾಡಿದ್ದಾನೆ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಆತನ ಚಳಿ ಬಿಡಿಸಿದ್ದಾರೆ. ಕಾಂಕ್ರೀಟ್ ರಸ್ತೆ ಮಂಜೂರಾಗಿದ್ದು ರಸ್ತೆ ಮಾಡ್ತೀವಿ ತೆರವುಗೊಳಿಸಿ ಎಂದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸದಸ್ಯರು ಹೇಳಿದ್ರು. ರೈತ ಮಾತ್ರ ಅವರ ಮಾತಿಗೆ ಕಿಂಚಿತ್ತೂ ಬೆಲೆ ಇಲ್ಲದಂತೆ ವರ್ತನೆ ಮಾಡಿದ್ದಂತೆ. ಇದರಿಂದ ರೋಸಿ ಹೋದ ಗ್ರಾಮಸ್ಥರು ರೈತನಿಗೆ ಇದೀಗ ಚಳಿ ಬಿಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರು ರಸ್ತೆ ಮಾಡಲು ಮುಂದಾದ್ರೆ ರಸ್ತೆ ಎಷ್ಟಿದೆ ಅಷ್ಟೇ ಮಾಡಿ ಎಂದು ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದಾನೆ. ಗ್ರಾಮದ ನಕಾಶೆಯಲ್ಲಿ 20 ಅಡಿ ರಸ್ತೆ ತೋರಿಸ್ತಾ ಇದ್ದು ರಸ್ತೆ ಅಗಲೀಕರಣ ಮಾಡಲು ಬಂದ್ರೆ ಪಂಚಾಯಿತಿ ಉಪಾಧ್ಯಕ್ಷನ ಮೇಲೆ ದೌರ್ಜನ್ಯ ಮಾಡುತ್ತಿದ್ದ ಎಂದು ಸ್ವತಃ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಕೇಶ್ ಆರೋಪ ಮಾಡಿದ್ದಾರೆ. ಕಲಪನಹಳ್ಳಿಯಿಂದ ವಡ್ನಾಳಿ ಹೊನ್ನೂರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದೆ. 2006ರಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ರಸ್ತೆ ಮಾಡಲಾಗಿತ್ತು. ಆದರೆ ಈ ಜಮೀನಿನವರು ಮಾತ್ರ ಕಾಮಗಾರಿ ಮಾಡಲು ಬಿಡದೆ ರಸ್ತೆ ಕಾಮಗಾರಿ ನಿಲ್ಲಿಸಿದ್ರಂತೆ. ಇದೀಗ ಮತ್ತೆ ರಸ್ತೆ ಗ್ರಾಂಟ್ ಆಗಿದ್ದು ಈತ ತಡಿತಾ ಇದ್ದಾನೆ ಅಂತ ಸ್ಥಳೀಯರು ಇದೀಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಗ್ರಾಂಟ್ ಆಗೈತೆ ಈಗ ಮಾಡಬೇಕು. ಈಗ ಮಾಡಕ ಬಂದಾಗ ಅವ್ರೇನಂತಾರೆ 8 ಅಡಿ ಮಾಡು ಅಂತಾರೆ. ನಮ್ದು ಏನೇನು ಬರ್ತಾ ಸಿಟಿ ಹತ್ರ ಆಗ್ತಾ ಐತೆ. ನಾವು 8 ಅಡಿ ಮಾಡು 10 ಅಡಿ ಮಾಡೋಂಗಿಲ್ಲ. ಇದ್ರ ಬಗ್ಗೆ ನಮ್ಮ ಯಾರು ಅಶ್ವಥ್ ಸರ್ ತಹಶೀಲ್ದಾರ್ ಆಗಿರಕ್ಕಂತ ಅವರು ಅಶ್ವಥ್ ಸರ್ ಅವರು ಗಮನಕ್ಕೆ ತಗೊಂಡು ಇದ್ರ ಬಗ್ಗೆ ಅಳತೆ ಮಾಡಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ನಾಳೆ ಜನಗಳಿಗೆ ಹೋಗೊಂದು ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಕೇಳ್ತಿದ್ದೇವೆ. ಕೇವಲ 10 ಅಡಿ ರಸ್ತೆಯಲ್ಲಿ ಓಡಾಡ್ತಾ ಇರುವಂತಹ ಜನರು ಅದೇ ರಸ್ತೆಯಲ್ಲಿ ಕಲಪನಹಳ್ಳಿಯಿಂದ ಹೊನ್ನೂರು ಗ್ರಾಮಕ್ಕೆ ತೆರಳಲು ಪರದಾಡ್ತಾ ಇದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಕೂಡ ಹಾಗೂ ಪಶು ಆಸ್ಪತ್ರೆಗೆ ಹೋಗುವ ಪ್ರಮುಖ ಕೂಡ ಮಾರ್ಗವಾಗಿದೆ ಇದು. ಹೊನ್ನೂರು ಗ್ರಾಮ ಪಂಚಾಯಿತಿಯ ಗ್ರಾಮ ಲೆಕ್ಕಾಧಿಕಾರಿ ಅವರು ಕೂಡ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿ ತೆರವು ಮಾಡಲು ಮಾಲೀಕರು ಕೂಡ ಒಪ್ಪಿಕೊಂಡಿದ್ದಾರೆ. ತೆರವು ಮಾಡದೇ ಇದ್ರೆ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೇವೆ. ನಕಾಶೆ ರಸ್ತೆ 20 ಅಡಿ ಇದೆ. ಅವರಿಗೆ ಹೇಳಿದ್ದೇವೆ. ಮನವೊಲಿಸಲು ಕೂಡ ಯತ್ನ ನಡೆದಿದೆ. ನಕಾಶೆ ದಾರಿ ಇದ್ದಂತೆ ತೆರವು ಮಾಡಲೇಬೇಕು, ಇಲ್ಲವಾದಲ್ಲಿ ತಹಶೀಲ್ದಾರ್ ಗಮನಕ್ಕೆ ತರ್ತೀವಿ ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ನಮಗೆ ಈಗಾನೆ ಹೇಳಿದ್ದಾರೆ. ಅದು ಅವ್ರು ಹೇಳಿರೋ ಪ್ರಕಾರ ಬಂದು ಸ್ಥಳ ಪರಿಶೀಲನೆ ಮಾಡಿದೀವಿ. ಅವ್ರ ಖಾತೆದಾರರು ಅವು ತೆಂಗಿನ ಮರ ಹಾಕಿರೋವೆಲ್ಲ ಇನ್ನಿಗೆ ತಕ್ಕಂತೀವಿ ಅಂತ ಹೇಳಿದ್ದಾರೆ ಸರ್. ನಾಳೆ ಒಳಗೆ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಒಂದ್ ವೇಳೆ ಅವ್ರು ತೆರವುಗೊಳಿಸಲಿಲ್ಲ ಅಂದ್ರೆ ನೆಕ್ಸ್ಟ್ ಫರ್ದರ್ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ ಸರ್. 20 ಅಡಿ ರೋಡ್ ಇದೆ ತರ್ತೀವಿ ಸರ್. ಇವ್ರು ತೆರವುಗೊಳಿಸಲಿಲ್ಲ ಅಂದ್ರೆ ನಾವೇ ಪ್ರಯತ್ನ ಪಡ್ತೀವಿ ಅವ್ರ ಬಗೆಹರಿಸಲಿಕ್ಕೆ. ಅವ್ರ ನಮ್ಮ ಮಾತಿಗೆ ಇದು ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಮುಂದಿನ ಕ್ರಮಕ್ಕೆ ನಾವು ಓರ್ವ ಮಾಡಿದ ಒತ್ತುವರಿಯಿಂದ ಸಾವಿರಾರು ಜನರಿಗೂ ಕೂಡ ಇದೀಗ ಸಮಸ್ಯೆ ಆಗ್ತಾ ಇದ್ದು ತಕ್ಷಣ ಹಿರಿಯ ಅಧಿಕಾರಿಗಳು ಮಧ್ಯಸ್ಥಿಕೆಯನ್ನು ವಹಿಸಿ ಈ ಸಮಸ್ಯೆಯನ್ನ ಇತ್ಯರ್ಥ ಮಾಡಬೇಕು. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅದು 2 ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಪಕ್ಕದ ಜಮೀನು ಮಾಲೀಕನಿಂದ ಆ ರಸ್ತೆಯೇ ಒತ್ತುವರಿಯಾಗಿದೆ. ಅದು ಹೇಗೆ ರಸ್ತೆ ಮಾಡ್ತೀರಾ ಮಾಡಿ ಅಂತ ಸವಾಲು ಬೇರೆ ಹಾಕ್ತಾನಂತೆ. ರಸ್ತೆಯನ್ನೇ ಒತ್ತುವರಿ ಮಾಡಿದ ಆಸಾಮಿ, ಅಹಂಕಾರಿ ಚಳಿ ಬಿಡಿಸಿದ ಗ್ರಾಮಸ್ಥರು. ದಾವಣಗೆರೆ ಜಿಲ್ಲೆಯ ಕಲಪನಹಳ್ಳಿಯಲ್ಲಿ ಸಂಪರ್ಕ ಕಲ್ಪಿಸುವಂತಹ ಮುಖ್ಯ ರಸ್ತೆಯನ್ನೇ ರೈತನೋರ್ವ ಒತ್ತುವರಿ ಮಾಡಿದ್ದಾನೆ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಆತನ ಚಳಿ ಬಿಡಿಸಿದ್ದಾರೆ. ಕಾಂಕ್ರೀಟ್ ರಸ್ತೆ ಮಂಜೂರಾಗಿದ್ದು ರಸ್ತೆ ಮಾಡ್ತೀವಿ ತೆರವುಗೊಳಿಸಿ ಎಂದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸದಸ್ಯರು ಹೇಳಿದ್ರು. ರೈತ ಮಾತ್ರ ಅವರ ಮಾತಿಗೆ ಕಿಂಚಿತ್ತೂ ಬೆಲೆ ಇಲ್ಲದಂತೆ ವರ್ತನೆ ಮಾಡಿದ್ದಂತೆ. ಇದರಿಂದ ರೋಸಿ ಹೋದ ಗ್ರಾಮಸ್ಥರು ರೈತನಿಗೆ ಇದೀಗ ಚಳಿ ಬಿಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರು ರಸ್ತೆ ಮಾಡಲು ಮುಂದಾದ್ರೆ ರಸ್ತೆ ಎಷ್ಟಿದೆ ಅಷ್ಟೇ ಮಾಡಿ ಎಂದು ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದಾನೆ. ಗ್ರಾಮದ ನಕಾಶೆಯಲ್ಲಿ 20 ಅಡಿ ರಸ್ತೆ ತೋರಿಸ್ತಾ ಇದ್ದು ರಸ್ತೆ ಅಗಲೀಕರಣ ಮಾಡಲು ಬಂದ್ರೆ ಪಂಚಾಯಿತಿ ಉಪಾಧ್ಯಕ್ಷನ ಮೇಲೆ ದೌರ್ಜನ್ಯ ಮಾಡುತ್ತಿದ್ದ ಎಂದು ಸ್ವತಃ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಕೇಶ್ ಆರೋಪ ಮಾಡಿದ್ದಾರೆ. ಕಲಪನಹಳ್ಳಿಯಿಂದ ವಡ್ನಾಳಿ ಹೊನ್ನೂರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದೆ. 2006ರಲ್ಲಿ
ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ರಸ್ತೆ ಮಾಡಲಾಗಿತ್ತು. ಆದರೆ ಈ ಜಮೀನಿನವರು ಮಾತ್ರ ಕಾಮಗಾರಿ ಮಾಡಲು ಬಿಡದೆ ರಸ್ತೆ ಕಾಮಗಾರಿ ನಿಲ್ಲಿಸಿದ್ರಂತೆ. ಇದೀಗ ಮತ್ತೆ ರಸ್ತೆ ಗ್ರಾಂಟ್ ಆಗಿದ್ದು ಈತ ತಡಿತಾ ಇದ್ದಾನೆ ಅಂತ ಸ್ಥಳೀಯರು ಇದೀಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಗ್ರಾಂಟ್ ಆಗೈತೆ ಈಗ ಮಾಡಬೇಕು. ಈಗ ಮಾಡಕ್ ಬಂದಾಗ ಅವ್ರೇನಂತಾರೆ 8 ಅಡಿ ಮಾಡು ಅಂತಾರೆ. ನಮ್ದು ಏನು ಬರ್ತಾ ಸಿಟಿ ಹತ್ರ ಆಗ್ತೈತೆ. ನಾವು 8 ಅಡಿ ಮಾಡು 10 ಅಡಿ ಮಾಡಂಗಿಲ್ಲ. ಇದ್ರ ಬಗ್ಗೆ ನಮ್ಮ ಯಾರು ಅಶ್ವಥ್ ಸರ್ ತಹಶೀಲ್ದಾರ್ ಆಗಿರಕ್ಕಂತ ಅವರು ಅಶ್ವಥ್ ಸರ್ ಅವರು ಗಮನಕ್ಕೆ ತಗೊಂಡು ಇದ್ರ ಬಗ್ಗೆ ಅಳತೆ ಮಾಡಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ನಾಳೆ ಜನಗಳಿಗೆ ಹೋಗ್ಕೊಂಡು ವ್ಯವಸ್ಥೆ ಮಾಡಿಕೊಡೋಕಂತ ಕೇಳ್ತಿದ್ದೀವಿ. ಕೇವಲ 10 ಅಡಿ ರಸ್ತೆಯಲ್ಲಿ ಓಡಾಡ್ತಾ ಇರುವಂತಹ ಜನರು ಅದೇ ರಸ್ತೆಯಲ್ಲಿ ಕಲಪನಹಳ್ಳಿಯಿಂದ ಹೊನ್ನೂರು ಗ್ರಾಮಕ್ಕೆ ತೆರಳಲು ಪರದಾಡ್ತಾ ಇದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಕೂಡ ಹಾಗೂ ಪಶು ಆಸ್ಪತ್ರೆಗೆ ಹೋಗುವ ಪ್ರಮುಖ ಕೂಡ ಮಾರ್ಗವಾಗಿದೆ ಇದು. ಹೊನ್ನೂರು ಗ್ರಾಮ ಪಂಚಾಯಿತಿಯ ಗ್ರಾಮ ಲೆಕ್ಕಾಧಿಕಾರಿ ಅವರು ಕೂಡ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿ ತೆರವು ಮಾಡಲು ಮಾಲೀಕರು ಕೂಡ ಒಪ್ಪಿಕೊಂಡಿದ್ದಾರೆ. ತೆರವು ಮಾಡದೇ ಇದ್ರೆ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೇವೆ. ನಕಾಶೆ ರಸ್ತೆ 20 ಅಡಿ ಇದೆ. ಅವರಿಗೆ ಹೇಳಿದ್ದೇವೆ. ಮನವೊಲಿಸಲು ಕೂಡ ಯತ್ನ ನಡೆದಿದೆ. ನಕಾಶೆ ದಾರಿ ಇದ್ದಂತೆ ತೆರವು ಮಾಡಲೇಬೇಕು, ಇಲ್ಲವಾದಲ್ಲೇ ತಹಶೀಲ್ದಾರ್ ಗಮನಕ್ಕೆ ತರ್ತೀವಿ ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನಮಗೆ ತಾನೇ ಹೇಳಿದ್ದಾರೆ. ಅದು ಅವ್ರು ಹೇಳಿರೋ ಪ್ರಕಾರ ಬಂದು ಸ್ಥಳ ಪರಿಶೀಲನೆ ಮಾಡಿದೀವಿ. ಅವ್ರ ಖಾತೆದಾರರು ಅವು ತೆಂಗಿನ ಮರ ಹಾಕಿರೋವೆಲ್ಲ ಇನ್ನಕ್ಕೆ ತಕ್ಕಂತೀವಿ ಅಂತ ಹೇಳಿದ್ದಾರೆ ಸರ್. ನಾಳೆ ಒಳಗೆ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಒಂದ್ ವೇಳೆ ಅವ್ರು ತೆರವುಗೊಳಿಸ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಫರ್ದರ್ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ ಸರ್. 20 ಅಡಿ ರೋಡ್ ಇದೆ ತರ್ತೀವಿ ಸರ್. ಇವ್ರು ತೆರವುಗೊಳಿಸ್ಲಿಲ್ಲ ಅಂದ್ರೆ ನಾವೇ ಪ್ರಯತ್ನ ಪಡ್ತೀವಿ ಅವ್ರ ಬಗೆಹರಿಸಲಿಕ್ಕೆ. ಅವ್ರು ನಮ್ಮ ಮಾತಿಗೆ ಇದು ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಮುಂದಿನ ಕ್ರಮಕ್ಕೆ ನಾವು ಓರ್ವ ಮಾಡಿದ ಒತ್ತುವರಿಯಿಂದ ಸಾವಿರಾರು ಜನರಿಗೂ ಕೂಡ ಇದೀಗ ಸಮಸ್ಯೆ ಆಗ್ತಾ ಇದ್ದು ತಕ್ಷಣ ಹಿರಿಯ ಅಧಿಕಾರಿಗಳು ಮಧ್ಯಸ್ಥಿಕೆಯನ್ನು ವಹಿಸಿ ಈ ಸಮಸ್ಯೆಯನ್ನ ಇತ್ಯರ್ಥ ಮಾಡಬೇಕು. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅದು 2 ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ. ರಸ್ತೆ ಪಕ್ಕದ ಜಮೀನು ಮಾಲೀಕನಿಂದ ಆ ರಸ್ತೆಯೇ ಒತ್ತುವರಿಯಾಗಿದೆ. ಅದು ಹೇಗೆ ರಸ್ತೆ ಮಾಡ್ತೀರಾ ಮಾಡಿ ಅಂತ ಸವಾಲು ಬೇರೆ ಹಾಕ್ತಾನಂತೆ. ರಸ್ತೆಯನ್ನೇ ಒತ್ತುವರಿ ಮಾಡಿದ ಆಸಾಮಿ, ಅಹಂಕಾರಿ ಚಳಿ ಬಿಡಿಸಿದ ಗ್ರಾಮಸ್ಥರು. ದಾವಣಗೆರೆ ಜಿಲ್ಲೆಯ ಕಲಪನಹಳ್ಳಿಯಲ್ಲಿ ಸಂಪರ್ಕ ಕಲ್ಪಿಸುವಂತಹ ಮುಖ್ಯ ರಸ್ತೆಯನ್ನೇ ರೈತನೋರ್ವ ಒತ್ತುವರಿ ಮಾಡಿದ್ದಾನಂತೆ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಆತನ ಚಳಿ ಬಿಡಿಸಿದ್ದಾರೆ. ಕಾಂಕ್ರೀಟ್ ರಸ್ತೆ ಮಂಜೂರಾಗಿದ್ದು ರಸ್ತೆ ಮಾಡ್ತೀವಿ ತೆರವುಗೊಳಿಸಿ ಎಂದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸದಸ್ಯರು ಹೇಳಿದ್ರು. ರೈತ ಮಾತ್ರ ಅವರ ಮಾತಿಗೆ ಕಿಂಚಿತ್ತೂ ಬೆಲೆ ಇಲ್ಲದಂತೆ ವರ್ತನೆ ಮಾಡಿದ್ದಂತೆ. ಇದರಿಂದ ರೋಸಿ ಹೋದ ಗ್ರಾಮಸ್ಥರು ರೈತನಿಗೆ ಇದೀಗ ಚಳಿ ಬಿಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರು ರಸ್ತೆ ಮಾಡಲು ಮುಂದಾದ್ರೆ ರಸ್ತೆ ಎಷ್ಟಿದೆ ಅಷ್ಟೇ ಮಾಡಿ ಎಂದು ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದಾನಂತೆ. ಗ್ರಾಮದ ನಕಾಶೆಯಲ್ಲಿ 20 ಅಡಿ ರಸ್ತೆ ತೋರಿಸ್ತಾ ಇದ್ದು ರಸ್ತೆ ಅಗಲೀಕರಣ ಮಾಡಲು ಬಂದ್ರೆ ಪಂಚಾಯಿತಿ ಉಪಾಧ್ಯಕ್ಷನ ಮೇಲೆ ದೌರ್ಜನ್ಯ ಮಾಡುತ್ತಿದ್ದ ಎಂದು ಸ್ವತಃ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಕೇಶ್ ಆರೋಪ ಮಾಡಿದ್ದಾರೆ. ಕಲಪನಹಳ್ಳಿಯಿಂದ ವಡ್ನಾಳಿ ಹೊನ್ನೂರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದೆ. 2006ರಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ರಸ್ತೆ ಮಾಡಲಾಗಿತ್ತು. ಆದರೆ ಈ ಜಮೀನಿನವರು ಮಾತ್ರ ಕಾಮಗಾರಿ ಮಾಡಲು ಬಿಡದೆ ರಸ್ತೆ ಕಾಮಗಾರಿ ನಿಲ್ಲಿಸಿದ್ರಂತೆ. ಇದೀಗ ಮತ್ತೆ ರಸ್ತೆ ಗ್ರಾಂಟ್ ಆಗಿದ್ದು ಈತ ತಡಿತಾ ಇದ್ದಾನೆ ಅಂತ ಸ್ಥಳೀಯರು ಇದೀಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಗ್ರಾಂಟ್ ಆಗೈತೆ ಈಗ ಮಾಡಬೇಕು. ಈಗ ಮಾಡಕ್ ಬಂದಾಗ ಅವ್ರೇನಂತಾರೆ 8 ಅಡಿ ಮಾಡು ಅಂತಾರೆ. ನಮ್ದು ಏನು ಬರ್ತಾ ಸಿಟಿ ಹತ್ರ ಆಗ್ತೈತೆ. ನಾವು 8 ಅಡಿ ಮಾಡು 10 ಅಡಿ ಮಾಡಂಗಿಲ್ಲ. ಇದ್ರ ಬಗ್ಗೆ ನಮ್ಮ ಯಾರು ಅಶ್ವಥ್ ಸರ್ ತಹಶೀಲ್ದಾರ್ ಆಗಿರಕ್ಕಂತ ಅವರು ಅಶ್ವಥ್ ಸರ್ ಅವರು ಗಮನಕ್ಕೆ ತಗೊಂಡು ಇದ್ರ ಬಗ್ಗೆ ಅಳತೆ ಮಾಡಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ನಾಳೆ ಜನಗಳಿಗೆ ಹೋಗ್ಕೊಂಡು ವ್ಯವಸ್ಥೆ ಮಾಡಿಕೊಡೋಕಂತ ಕೇಳ್ತಿದ್ದೀವಿ. ಕೇವಲ 10 ಅಡಿ ರಸ್ತೆಯಲ್ಲಿ ಓಡಾಡ್ತಾ ಇರುವಂತಹ ಜನರು ಅದೇ ರಸ್ತೆಯಲ್ಲಿ ಕಲಪನಹಳ್ಳಿಯಿಂದ ಹೊನ್ನೂರು ಗ್ರಾಮಕ್ಕೆ ತೆರಳಲು ಪರದಾಡ್ತಾ ಇದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಕೂಡ ಹಾಗೂ ಪಶು ಆಸ್ಪತ್ರೆಗೆ ಹೋಗುವ ಪ್ರಮುಖ ಕೂಡ ಮಾರ್ಗವಾಗಿದೆ ಇದು. ಹೊನ್ನೂರು ಗ್ರಾಮ ಪಂಚಾಯಿತಿಯ ಗ್ರಾಮ ಲೆಕ್ಕಾಧಿಕಾರಿ ಅವರು ಕೂಡ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿ ತೆರವು ಮಾಡಲು ಮಾಲೀಕರು ಕೂಡ ಒಪ್ಪಿಕೊಂಡಿದ್ದಾರೆ. ತೆರವು ಮಾಡದೇ ಇದ್ರೆ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೇವೆ. ನಕಾಶೆ ರಸ್ತೆ 20 ಅಡಿ ಇದೆ. ಅವರಿಗೆ ಹೇಳಿದ್ದೇವೆ. ಮನವೊಲಿಸಲು ಕೂಡ ಯತ್ನ ನಡೆದಿದೆ. ನಕಾಶೆ ದಾರಿ ಇದ್ದಂತೆ ತೆರವು ಮಾಡಲೇಬೇಕು, ಇಲ್ಲವಾದಲ್ಲೇ ತಹಶೀಲ್ದಾರ್ ಗಮನಕ್ಕೆ ತರ್ತೀವಿ ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ.
ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನಮಗೆ ಈಗ ತಾನೇ ಹೇಳಿದ್ದಾರೆ. ಅದು ಅವ್ರು ಹೇಳಿರೋ ಪ್ರಕಾರ ಬಂದು ಸ್ಥಳ ಪರಿಶೀಲನೆ ಮಾಡಿದೀವಿ. ಅವ್ರ ಖಾತೆದಾರರು ಅವು ತೆಂಗಿನ ಮರ ಹಾಕಿರೋವೆಲ್ಲ ಹಿಂದಕ್ಕೆ ತಕ್ಕಂತೀವಿ ಅಂತ ಹೇಳಿದ್ದಾರೆ ಸರ್. ನಾಳೆ ಒಳಗೆ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಒಂದ್ ವೇಳೆ ಅವ್ರು ತೆರವುಗೊಳಿಸಲಿಲ್ಲ ಅಂದ್ರೆ ನೆಕ್ಸ್ಟ್ ಫರ್ದರ್ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ ಸರ್. 20 ಅಡಿ ರೋಡ್ ಇದೆ ತರ್ತೀವಿ ಸರ್. ಇವ್ರು ತೆರವುಗೊಳಿಸಲಿಲ್ಲ ಅಂದ್ರೆ ನಾವೇ ಪ್ರಯತ್ನ ಪಡ್ತೀವಿ ಅವ್ರ ಬಗೆಹರಿಸಲಿಕ್ಕೆ. ಅವ್ರು ನಮ್ಮ ಮಾತಿಗೆ ಇದು ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಮುಂದಿನ ಕ್ರಮಕ್ಕೆ ನಾವು ಓರ್ವ ಮಾಡಿದ ಒತ್ತುವರಿಯಿಂದ ಸಾವಿರಾರು ಜನರಿಗೂ ಕೂಡ ಇದೀಗ ಸಮಸ್ಯೆ ಆಗ್ತಾ ಇದ್ದು, ತಕ್ಷಣ ಹಿರಿಯ ಅಧಿಕಾರಿಗಳು ಮಧ್ಯಸ್ಥಿಕೆಯನ್ನು ವಹಿಸಿ ಈ ಸಮಸ್ಯೆಯನ್ನ ಇತ್ಯರ್ಥ ಮಾಡಬೇಕು. ವಿಠ್ಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.